ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಭಕ್ತರು ತತ್ವಜಿಜ್ಞಾಸು ಸಾಧಕರೂ ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯಗಳಲ್ಲಿ ಸಾವಿರಾರು ವಾಕ್ಯ ಬರೆದಿದ್ದಾರೆ. ಸಹಸ್ರಾರು ವಾಕ್ಯಗಳು. ಆ ಒಂದೊಂದು ವಾಕ್ಯ ಮುಮುಕ್ಷು ಜನಗಳಿಗೆ ಅಮೃತಾಯಮಾನವಾಗಿರುವಂಥ ವಾಕ್ಯಗಳು. ನಾನು ಆ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳಿಂದ ಒಂದೊಂದೇ ಶಾಂಕರ ಭಾಷ್ಯ ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ಈ ಶಂಕರ ಭಾನು ಚಾನಲ್ನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇನೋಪನಿಷತ್ತಿನ ಒಂದು ಮಂತ್ರಕ್ಕೆ ಭಾಷ್ಯವನ್ನು ಬರೆಯುತ್ತಾ ಕಟ್ಟ ಕಡೆಯಲ್ಲಿ ಶಂಕರಾಚಾರ್ಯರವರು ಒಂದು ಭಾಷ್ಯ ವಾಕ್ಯ ಬರೆದಿದ್ದಾರೆ. ತುಂಬ 4ನೇ ಖಂಡದ 7ನೇ ಮಂತ್ರವಾದ ಮೇಲೆ ಒಂದು ಚರ್ಚೆ. ಕರ್ಮಗಳಿಂದ ಮೋಕ್ಷವ, ಜ್ಞಾನದಿಂದ ಮೋಕ್ಷವ, ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನದಿಂದ ಮೋಕ್ಷವ ಇತ್ಯಾದಿ ವಿಚಾರಗಳನ್ನು ಮಾಡಿದ್ದಾರೆ. ಈ ವಿಚಾರವನ್ನು ಎಲ್ಲ ಕಡೆಗಳಲ್ಲೂ ಮಾಡಿದ್ದಾರೆ ಶಂಕರಾಚಾರ್ಯರು. ಆ ವಾಕ್ಯವನ್ನು ಒತ್ತೇನೆ ನೋಡಿ. ಕರ್ಮಣಾಂ ಸಹಕಾರಿತ್ವಂ ವಾ ಕರ್ಮಶೇಷಾಪೇಕ್ಷಾ ವಾ ನ ಬ್ರಹ್ಮಜ್ಞಾನಸ್ಯ ಉಪಪದ್ಯತೆ. ಒಂದು ವಾಕ್ಯ. ಬ್ರಹ್ಮಜ್ಞಾನಸ್ಯ ಕರ್ಮಣಾಂ ಸಹಕಾರಿತ್ವಂ ವಾ ಬ್ರಹ್ಮಜ್ಞಾನಸ್ಯ ಕರ್ಮಶೇಷಾಪೇಕ್ಷಾ ವಾ ನ ಉಪಪದ್ಯತೆ. ಶಾಂಕರ ಭಾಷ್ಯ ವಾಕ್ಯ. ಕೇನೋಪನಿಷತ್ ಭಾಷ್ಯ 4ನೇ ಖಂಡದಲ್ಲಿ 7ನೇ ಮಂತ್ರಕ್ಕೆ ಭಾಷ್ಯ ಬರೆದು ಕಟ್ಟ ಕಡೆಯಲ್ಲಿ ಮಾಡಿರ್ತಿರುವಂಥ ಚರ್ಚಾ ಭಾಗದಲ್ಲಿ ಬಂದಿರುವ ಒಂದು ವಾಕ್ಯ. ಬ್ರಹ್ಮಜ್ಞಾನಸ್ಯ, ಇದೊಂದು ಅದ್ಭುತವಾದ ಪದ. ಶಾಂಕರ ಭಾಷ್ಯ ಗ್ರಂಥಗಳಲ್ಲಿ ಮತ್ತೆ ಮತ್ತೆ ಜಾಗೃತವಾಗಿರುವ ಸಿಂಹಗರ್ಜನೆ ಮಾಡುತ್ತಿರುವಂಥ ಒಂದು ಪದ ಬ್ರಹ್ಮಜ್ಞಾನಂ. ಬ್ರಹ್ಮಜ್ಞಾನದಿಂದ ಮೋಕ್ಷ, ಬ್ರಹ್ಮಜ್ಞಾನದಿಂದ ಅವಿದ್ಯಾ ನಿವೃತ್ತಿ, ಬ್ರಹ್ಮಜ್ಞಾನವೇ ಸಕಲ ಶಾಸ್ತ್ರಗಳ ಸಾರ, ಬ್ರಹ್ಮಜ್ಞಾನವೇ ಸಕಲ ಸಾಧನಗಳ ಸಾರ. ಇಂಥ ಬ್ರಹ್ಮಜ್ಞಾನವನ್ನು ಹೊಂದುವುದೇ ಮಾನವ ಜನ್ಮದ ಗುರಿ. ಬ್ರಹ್ಮಜ್ಞಾನವೆಂದರೇನು? ಬ್ರಹ್ಮಜ್ಞಾನಂ ಅಹಮೇವ ಬ್ರಹ್ಮ ನಾಹಂ ಸಂಸಾರಿ ಜೀವ ಅಹಂ ಕ್ರಿಯಾಕಾರಕ ಫಲಭೇದ ವರ್ಜಿತಂ ಬ್ರಹ್ಮೈವಾಸ್ಮಿ ಇತಿ ಅನುಭವ ರೂಪಂ ಜ್ಞಾನಂ ಬ್ರಹ್ಮಜ್ಞಾನಂ.
ನಾನು ಸಂಸಾರಿಯಾದ ಜೀವಾತ್ಮನಲ್ಲ, ಕರ್ತೃವೂ ಭೋಕ್ತೃವೂ ಆಗಿರುವಂಥ ವಿಜ್ಞಾನಾತ್ಮನು ನಾನಲ್ಲ. ನನಗೆ ಸುಖ ದುಃಖ ರಾಗ ದ್ವೇಷ ಧರ್ಮ ಅಧರ್ಮ ಯಾವುಗಳ ಸಂಬಂಧವೂ ಇಲ್ಲ. ಅನ್ಯತ್ರ ಧರ್ಮಾತೆ ಅನ್ಯತ್ರ ಧರ್ಮಾದೆನ್ನುವಂತೆ ಧರ್ಮಾಧರ್ಮಗಳನ್ನು ಮೀರಿರುವಂಥ ಬ್ರಹ್ಮವೇ ನಾನು ಎನ್ನುವ ಅನುಭವ ನಿಶ್ಚಯವಾದ ಜ್ಞಾನವೇ ಬ್ರಹ್ಮಜ್ಞಾನ. ಇಂಥ ಬ್ರಹ್ಮಜ್ಞಾನವೊಬ್ಬನಿಗೆ ಉಂಟಾಯಿತು, ಬ್ರಹ್ಮಜ್ಞಾನಿಯಾಗಿಬಿಟ್ಟಿದ್ದಾನೆ. ಇಂಥ ಬ್ರಹ್ಮಜ್ಞಾನಿಗೆ ಮೋಕ್ಷ ಉಂಟಾಗುವುದಕ್ಕೆ ಕರ್ಮಗಳ ಸಹಕಾರ ಬೇಕೋ ಬೇಡವೋ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಕಾಲದಲ್ಲಿಯೂ ಅವರಿಗಿಂತ ಹಿಂದೆಯೂ ಕೂಡ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದಿಗಳು ಕೆಲವರಿದ್ದರು. ಅವ್ರು ಹೇಳ್ತಾ ಇದ್ರು, ಬ್ರಹ್ಮಜ್ಞಾನಕ್ಕೆ ಮೋಕ್ಷವನ್ನು ಕೊಡುವಂಥ ಸಾಮರ್ಥ್ಯವಿಲ್ಲ. ಜ್ಞಾನಂ ನಪುಂಸಕಂ ಪ್ರೋಕ್ತಂ. ಬ್ರಹ್ಮಜ್ಞಾನ ನಪುಂಸಕ, ಬ್ರಹ್ಮಜ್ಞಾನ ದುರ್ಬಲ, ಬ್ರಹ್ಮಜ್ಞಾನಕ್ಕೆ ಯಾವ ಶಕ್ತಿಯೂ ಇಲ್ಲ. ಬ್ರಹ್ಮಜ್ಞಾನವು ಮೋಕ್ಷ ಉಂಟು ಮಾಡಬೇಕಾದರೆ ಅದರ ಜೊತೆಯಲ್ಲಿ ಕರ್ಮಾನುಷ್ಠಾನ ಬೇಕು. ಬ್ರಹ್ಮಜ್ಞಾನ ಮತ್ತು ಕರ್ಮಗಳು ಎರಡೂ ಸೇರಿಕೊಂಡು ಮೋಕ್ಷವನ್ನು ಕೊಡುತ್ತವೆ ಅಂತ ಹೇಳ್ತಾ ಇದ್ರು. ಅದು ತಪ್ಪು. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ನೂರಾರು ಕಡೆಗಳಲ್ಲಿ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದವನ್ನು ಖಂಡನೆ ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಜ್ಞಾನಕ್ಕೆ ಕರ್ಮಣ ಸಹಕಾರಿತ್ವಂ, ಕರ್ಮಗಳು ಸಹಕಾರಿಯಾಗಿ ಸಹಾಯ ಮಾಡುತ್ತದೆ ಎನ್ನುವುದು ಬೇಕಾಗಿಲ್ಲ. ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ರು. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದನ್ನು ಪಾಠ ಮಾಡುವಾಗ ಒಂದು ಒಳ್ಳೆಯ ಉದಾಹರಣೆ. ಬೆಂಕಿ ಉರಿತಾ ಇದೆ, ಜೋರ ಉರಿತಾ ಇದೆ. ಆ ಉರಿಯುತ್ತಿರುವಂಥ ಬೆಂಕಿಗೆ ನಾ ಸಹಾಯ ಮಾಡ್ತೇನೆ ಅಂತ ಇಲಿಗಳು ಬಂದರೆ ಏನಾಗುತ್ತವೆ? ಸುಡ್ಬುದಿ ಆಗುತ್ತವೆ. ನಾಗರಹಾವು ಬಂದರೆ ನಾನು ಸಹಾಯ ಮಾಡ್ತೇನೆ ಅಂತ ನಾಗರಹಾವು ಸುಡ್ಬುದಿ ಆಗುತ್ತೆ. ಆನೆಯೇ ಬಂದರೂ ಕೂಡ ಆನೆ, ಒಂಟೆ, ಸಿಂಹ, ಹುಲಿ, ಚಿರತೆ ಯಾವುದೇ ಪ್ರಾಣಿ ಉರಿಯುತ್ತಿರುವಂಥ ಬೆಂಕಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಬಂದರೆ ಎಲ್ಲವೂ ಭಸ್ಮ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಜ್ಞಾನಾಗ್ನ್ಯ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಆದ್ದರಿಂದ ಬ್ರಹ್ಮಜ್ಞಾನಕ್ಕೆ ಸಹಾಯ ಮಾಡುವುದಕ್ಕಾಗಿ ಕರ್ಮಗಳು ಬೇಕು ಎನ್ನುವಂಥ ವಾದ ಸರ್ವಥಾ ತಪ್ಪು, ಸರಿಯಲ್ಲ. ಕರ್ಮಜ್ಞಾನ ಸಮುಚ್ಚಯ ಅನುಷ್ಠಾನವಾದಿಗಳಿಗೆ ಕರ್ಮದ ಸ್ವರೂಪವೂ ಅರ್ಥವಾಗಿಲ್ಲ, ಬ್ರಹ್ಮಜ್ಞಾನದ ಮಹತ್ವವು ಅರ್ಥವಾಗಿಲ್ಲ ಅಂತ ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಮತ್ತೊಂದು ಉದಾಹರಣೆ, ಸೂರ್ಯನು ಬೆಳಿಗ್ಗೆ 7 ಗಂಟೆಗೆ ಉದಯಗೊಂಡು ಆಕಾಶದಲ್ಲಿ ಬೆಳಗುತ್ತಾ ಪ್ರಪಂಚವನ್ನೆಲ್ಲ ಬೆಳಗುತ್ತಿದ್ದಾನೆ. ಸೂರ್ಯೋದಯವಾದ ಮೇಲೆ ಸೂರ್ಯನು ಬೆಳಗುವುದಕ್ಕೆ ಸೂರ್ಯನ ಜೊತೆಗೆ ಯಾರು ಬೇಕು? ಬೆಂಕಿ ಬೇಕಾ ಅಥವಾ ದೀಪ ಬೇಕಾ, ಟಾರ್ಚ್ ಬೇಕಾ, ಯಾವುದು ಬೇಕಾ? ಸರ್ವತಂತ್ರ ಸ್ವತಂತ್ರ. ಸೂರ್ಯೋದಯವಾಯಿತು ಅಂದರೆ ಕತ್ತಲೆ ನಿರ್ನಾಮವಾಯಿತು ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಆ ಬ್ರಹ್ಮಜ್ಞಾನಕ್ಕೆ ಸಹಕಾರಿ ಸಾಧನವಾಗಿ ಯಾವ ಕರ್ಮಗಳೂ ಬೇಕಾಗಿಲ್ಲ. ಮತ್ತು ಕರ್ಮಶೇಷಾಪೇಕ್ಷಾವ, ಬ್ರಹ್ಮಜ್ಞಾನವು ಕರ್ಮಕ್ಕೆ ಶೇಷವಾಗಿದೆ. ಕರ್ಮ ಮಾಡ್ತಾ ಇದ್ದಾನೆ, ಅದಕ್ಕೆ ಅಧೀನವಾಗಿ ಬ್ರಹ್ಮಜ್ಞಾನವನ್ನು ಬಳಸಿಕೊಳ್ಳಬೇಕು ಎನ್ನುವುದೂ ಇಲ್ಲ. ಎಂಥ ಮಾತು! ಬ್ರಹ್ಮಜ್ಞಾನಂ ಸ್ವತಂತ್ರಂ, ಬ್ರಹ್ಮಜ್ಞಾನಂ ಪುರುಷಾರ್ಥ ಸಾಧನಂ, ಸ್ವತಂತ್ರಾದೇವ ಬ್ರಹ್ಮಜ್ಞಾನಾತ್ ಕರ್ಮ ನಿರಪೇಕ್ಷಾತ್ ಮೋಕ್ಷೋ ಭವತೀತಿ ಸಿದ್ಧಾಂತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೆದಿದ್ದಾರೆ.
ಪುರುಷಾರ್ಥೋತಶಬ್ದಾದಿತಿ ಬಾದರಾಯಣ. ಬ್ರಹ್ಮಜ್ಞಾನವು ಸ್ವತಂತ್ರವಾಗಿ ಮೋಕ್ಷಕ್ಕೆ ಸಾಧನವಾಗಿದೆ. ಹೇಗೆ? ಅಜ್ಞಾನವನ್ನು ಕಳೆಯುವ ಮುಖಾಂತರವಾಗಿ. ಮೋಕ್ಷಕ್ಕೆ ಅಜ್ಞಾನವೇ ದೊಡ್ಡ ಅಡ್ಡಿ. ಮೋಕ್ಷಕ್ಕೆ, ಪರಮ ಪುರುಷಾರ್ಥಕ್ಕೆ ಅಜ್ಞಾನವೇ ದೊಡ್ಡ ಶತ್ರು. ಅಜ್ಞಾನವನ್ನು ಕಳಚಿಕೊಳ್ಬೇಕಾದ್ರೆ, ಅಜ್ಞಾನವನ್ನು ಧ್ವಂಸ ಮಾಡಬೇಕಾದ್ರೆ, ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವೊಂದು ಬೇಕು. ಬ್ರಹ್ಮಜ್ಞಾನವೊಂದೇ ಸಾಕು. ಇದನ್ನೆಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎರಡು ಮಾತು ಹೇಳ್ತಾ ಇದ್ರು. ಮೋಕ್ಷಕ್ಕೆ ಬ್ರಹ್ಮಜ್ಞಾನವೊಂದೇ ಸಾಕು. ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನಗಳು ಬೇಕು. ಅರ್ಥ ಮಾಡ್ಕೊಳ್ಳಿ. ಮೋಕ್ಷ ಪ್ರಾಪ್ತಿಗೆ ಬ್ರಹ್ಮಜ್ಞಾನವೊಂದೇ ಸಾಕು. ಆದರೆ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಅನೇಕ ಸಾಧನಗಳಿವೆ. ವಿವೇಕ, ವೈರಾಗ್ಯ, ಸಮಾಧಿಗಳು, ಮುಮುಕ್ಷುತ್ವ, ಗುರೂಪಸಕ್ತಿ, ಸದ್ಗುರು ಸೇವಾ, ವೇದಾಂತ ವಾಕ್ಯಾರ್ಥ ಶ್ರವಣ, ಮನನ, ನಿಧಿಧ್ಯಾಸನಾದಿ ಸಾಧನಗಳು ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಬೇಕು. ಬ್ರಹ್ಮಜ್ಞಾನ ಉಂಟಾಯ್ತಾ, ಅಹಂ ಬ್ರಹ್ಮಾಸ್ಮಿ ಅನುಭವದ ನೆಲೆಗೊಂಡಿದ್ದಾನೆಯೋ, ಬ್ರಹ್ಮಜ್ಞಾನವೊಂದೇ ಮೋಕ್ಷಕ್ಕೆ ಸಾಕು ಅಂತ ಹೇಳ್ತಾ ಇದ್ರು. ಆದ್ದರಿಂದ ಭಗವತ್ಪಾದ ಶಂಕರಾಚಾರ್ಯರವರು ಪ್ರತಿಪಾದನೆ ಮಾಡಿರುವ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವನು ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಯಾದ ಮೇಲೆ ಕೃತಕೃತ್ಯನಾಗುತ್ತಾನೆ. ಆ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಯಾವ ಕರ್ಮಗಳಾಗಲಿ ಉಪಾಸನೆಗಳಾಗಲಿ ಬೆರೆಯುವಂತಿಲ್ಲ ಎನ್ನುವಂಥ ದಿವ್ಯ ಮಂಗಳ ಸಂದೇಶವನ್ನು ಜಿಜ್ಞಾಸು ಜನಗಳಿಗೆ, ಮುಮುಕ್ಷು ಸಾಧಕರಿಗೆ ಉಪದೇಶ ಮಾಡಿರುವಂಥ ಭಗವತ್ಪಾದ ಶಂಕರಾಚಾರ್ಯರವರ ಪಾವನ ಚರಣಾರವಿಂದಗಳಲ್ಲಿ ಈ ಪ್ರವಚನದ ಪುಷ್ಪವನ್ನು ಸಮರ್ಪಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.